ಕಣಗಲ ಗ್ರಾಮದ ಕನ್ನಡ ಮತ್ತು ಮರಾಠಿ ಪ್ರಾಥಮಿಕ ಕಾನ್ವೆಂಟ್ ಶಾಲೆಯಲ್ಲಿ ಇವತ್ತು ದಿನಾಂಕ ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತ ಪರಿಸರ ಜಾಗೃತಿ ಜಾಥಾ ರ್ಯಾಲಿಯನ್ನ ವಿದ್ಯಾರ್ಥಿಗಳಿಂದ ನಡೆಸಲಾಯಿತು ಮತ್ತು ವಿದ್ಯಾರ್ಥಿಗಳಿಂದ ವಿವಿಧ ಪರಿಸರ ರಕ್ಷಣೆಯ ಕುರಿತು ಸಾಂಸ್ಕೃತಿಕ ನೃತ್ಯಗಳು ಘೋಷಣೆಗಳನ್ನ ನಡೆಸಲಾಯಿತು। ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಸ್.ಬಿ. ಹಿರೇಕೋಡಿ ಸರ್, ಉಪಾಧ್ಯಕ್ಷರಾದ ಶ್ರೀ ಬಿ.ಎಸ್. ಖಾಡೆ ಸರ್, ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಸಲಹಾ ಮಂಡಳಿಯ ಸದಸ್ಯರು, ಶಾಲೆಯ ಪ್ರಧಾನ ಗುರುಗಳಾದ ಶ್ರೀ ಜೆ.ಎಲ್. ಮಾಳಿ ಸರ್ ಹಾಗೂ ಶಾಲೆಯ ಸಹ ಶಿಕ್ಷಕರಾದ ಶ್ರೀ ಎ ಪಾಟೀಲ್, ಶ್ರೀಮತಿ ಎನ್.ಎಸ್. ತೋಡ್ಕರ್, ಶ್ರೀಮತಿ ಎ ಬೋವಾಚಾರಿ, ಶ್ರೀಮತಿ ಬಿ.ಜಿ. ಭಾಗಣ್ಣವರ್, ಶ್ರೀಮತಿ ಎಸ್.ಎ. ಕುಂಬಾರ್, ಶ್ರೀಮತಿ ಕೆ.ಎಸ್. ಪಾಟೀಲ್, ಶ್ರೀಮತಿ ಜಿ.ಎಸ್. ಹಿರೇಕೋಡಿ, ಕುಮಾರಿ ಪಿ.ಕೆ. ನಿಜಣ್ಣವರ್, ಶ್ರೀಮತಿ ಎಂ.ಯು. ದಬಾಡೆ, ಶ್ರೀಮತಿ ಐ.ಸಿ. ಹಿರೇಕೋಡಿ, ಶ್ರೀಮತಿ ಪಿ.ಎಸ್. ಬೆಡಗೆ, ಶ್ರೀಮತಿ ಆರ್.ಪಿ. ನಾಯಿಕ್, ಶ್ರೀಮತಿ ಡಿ.ಎಸ್. ಕಾಂಬ್ಳೆ, ಕ್ಲರ್ಕ್ ಆರ್.ಕೆ. ನಿರ್ಮಲೆ, ಆಯಾಗಳಾದಂತಹ ಶ್ರೀಮತಿ ಎಂ.ಎಂ. ಪಾಟೀಲ್, ಶ್ರೀಮತಿ ವಿ.ಆರ್. ಪಾಟೀಲ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು। ಪರಿಸರ ಜಾಗೃತಿ ಕಾರ್ಯಕ್ರಮದ ಕುರಿತು ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಶ್ರೀ ಎಸ್.ಬಿ. ಹಿರೇಕೋಡಿ ಸರ್ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು। ವರದಿಗಾರರು ಸಂತೋಷ್ ನಿರ್ಮಲೆ, ಪಬ್ಲಿಕ್ ರೈಟ್ ನ್ಯೂಸ್, ಕಣಗಲ। ವಿದ್ಯಾರ್ಥಿಗಳು ಒಂದು ನೃತ್ಯದ ಮೂಲಕ ನಾವು ಪರಿಸರ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನ ಮಾಡಿದ್ದೀವಿ। ಎಲ್ಲ ನಮ್ಮ ಕನ್ನಡ ಊರಿನ ನಾಗರಿಕರು ಈ ಮಕ್ಕಳ ಒಂದು ನೃತ್ಯವನ್ನು ನೋಡಿ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ। ಮಾಡ್ರಿ ಬಿಸಲಾಗಿದೆ।
ಕಂಟಿ ಮುಂದೆ ನೋಡ್ರಿ. ಬರ್ರಿ ಸರಿ ಹಿಂಗೆ ಬರ್ರಿ, ಈ ಕಡೆ ಆಗ್ರಿ, ಬರ್ರಿ. ಈ ಇವತ್ತಿನ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಈ ಪಾದಯಾತ್ರೆಗೆ ಈ ನಮ್ಮ ಮಕ್ಕಳ ಶಾಲೆಯ ಮಕ್ಕಳ ಪಾದಯಾತ್ರೆಗೆ ನಾನು ಮೊದಲು ಶುಭ ಹಾರೈಸ್ತೀನಿ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಈ ಪಾದಯಾತ್ರೆ ನಡೆಸಿದ್ದು ವಿಶೇಷವಾಗಿ ಇವತ್ತು ಮೊದಲನೇ ಸಲ ನಮ್ಮ ಶಾಲೆ ವತಿಯಿಂದ ಆಗಿದ್ದು ಮತ್ತು ಇದರ ಬಗ್ಗೆ ಒಂದು ಅರಿವು ಮೂಡಿಸುವ ಸಲುವಾಗಿ ಇದರ ಗಾಂಭೀರ್ಯವನ್ನು ಈ ಊರಿನ ಜನರಿಗೆ ಅರಿವು ಮಾಡಿಕೊಡಲು ಈ ಮಕ್ಕಳು ಈ ಪಾದಯಾತ್ರೆ ತೆಗೆದಿದ್ದಾರೆ. ಈ ಪಾದಯಾತ್ರೆ ಮೂಲಕ ಹೇಳೋದು ಒಂದೇ ಏನಂದ್ರೆ, ಇನ್ನು ಮುಂದೆ ಇದೇ ವರ್ಷ ನಾವು ನೋಡ್ತಿದ್ದೀವಿ, ಈ ಸಲ ಈ ಬೇಸಿಗೆಯಲ್ಲಿ ಆದಂತ ಈ 38-40 ಡಿಗ್ರಿಗೆ ನಮ್ಮ ತಾಪಮಾನ ಹೋಗಿದೆ. ಇಲ್ಲೇ ಉಳಿಬೇಕು ಅಥವಾ ಇದಕ್ಕಿಂತ ಕಡಿಮೆ ಆಗಬೇಕಂತಂದ್ರೆ ನಾವು ವೃಕ್ಷಾರೋಪಣೆ ಮಾಡಲೇಬೇಕು, ವೃಕ್ಷಗಳ ಹಚ್ಚಲೇಬೇಕು. ಈ ಸಣ್ಣ ಚಿಕ್ಕ ಮಕ್ಕಳು ಏನದಾವಲ್ಲ, ಇವ್ರು ದೊಡ್ಡವ್ರ ಆ ಹೊತ್ತಿಗೆ ಇವರು ಉಸಿರಾಡಕ ಇವರಿಗೆ ಒಂದು ಒಳ್ಳೆ ಪರಿಸರ ಕೊಡಬೇಕಾದ್ರೆ ನಾವು ನಮ್ಮೆಲ್ಲ ಹಿರಿಯರು ಎಲ್ಲ ಯುವಕರು ಎಲ್ಲ ಸೇರಿಕೊಂಡು ಈ ಊರಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವೃಕ್ಷ ಬೆಳೆಸಬೇಕು, ಮಣ್ಣಿನ ಫಲವತ್ತತೆ ಬೆಳೆಸಬೇಕು ಅಂತ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೆ.